ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಆಟಗಾರ ಮತ್ತೊಂದು ವಿಶ್ವ ದಾಖಲೆ ಮಾಡ್ರಿ ಅಂತ ಹೇಳಬೇಕು. ಇವರಂತ ಸೆಟಲ್ ಆದರೆ ತಲೆ ಕೆಡ್ತು ಅಂದರೆ ABDಗಿಂತ ಅಪಾಯಕಾರಿ ಅಂತ ಹೇಳಬೇಕು ಈ ಆಟಗಾರ ಅಂತ ಹೇಳಬೇಕು. ಹಾಗಾದರೆ ಯಾರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೀವೇನಾರ RCB ತಂಡ ಅಭಿಮಾನಿ ಆಗಿತ್ತು ಅಂತಂದರೆ ನಾವು RCB ಅಭಿಮಾನಿಗೆ ವಿಡಿಯೋ ಶೇರ್ ಮಾಡಿ ಅಥವಾ ಕಮೆಂಟ್ಸಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೇನಂತ ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗುರು. RCB ತಂಡ ಈ ವರ್ಷ ಮೋಟ್ರದಲ್ಲೂ ಚೆನ್ನಾಗಿದೆ ಅಂತ ಹೇಳಬೇಕು. ಯಾಕಂದರೆ RCB ತಂಡಕ್ಕೆ ಬಂದಿರೋಂಥ ಆಟಗಾರರು ಸಖತ್ತಾಗಿ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ ಅಂತ ಹೇಳಬೇಕು. ಆ ಫಾರ್ಮ್ನ ಕಂಟಿನ್ಯೂ ಮಾಡಿ ಅಂತ ಬಯಸೋಣ. IPL ಕೂಡ ಇದ್ರ ಬಗ್ಗೆ ನೀವೇಂತ ಕಮೆಂಟ್ ಮಾಡಿ. ಹಾಗಾದರೆ ಮಿಂಚಿರುವಂಥ ಆಟಗಾರ ಯಾರಪ್ಪ ಅಂತ ಸ್ವಸ್ತಿಕ್ ಚಕಾರಿ ಅವರು ಬೆಂಕಿ ಬ್ಯಾಟಿಂಗ್ನ ಆಡಿದ್ದಾರೆ ಅಂತ ಹೇಳಬೇಕು. ಈಗ ರೀಸೆಂಟಾಗಿ ಬಂದ ಮಹಾರಾಜ ಟ್ರೋಫಿನಲ್ಲಿ ಬೆಂಕಿಯಾಗೆ ಬ್ಯಾಟಿಂಗ್ ಆಡಿದರೆ ಸ್ವಸ್ತಿಕ್ ಚಕಾರಿ ಅಂತ ಹೇಳಬೇಕು. ಯಾವ ರೀತಿ ಬ್ಯಾಟಿಂಗ್ ಆಡಿದಾರಪ್ಪ, ABDಗಿಂತ ಅಪಾಯಕಾರಿ ತಲೆ ಕೆಟ್ಟೆ ಅಂತ ಹೇಳ್ತೀನಿ ಗುರು. ಅಂದರೆ ABD ಥರ ಬ್ಯಾಟಿಂಗ್ ಆಡ್ತಾರೆ, ತಲೆ ಕೆಡ್ತು ಅಂದರೆ ಮತ್ತೆ ಧೂಳಿ ಪಡ ಮಾಡ್ತಾರೆ ಆಪೋಸಿಟ್ ಟೀಮ್ನ ಅಂತ ಹೇಳಬೇಕು. ಸ್ವಸ್ತಿಕ್ ಚಕಾರಿ ಅವರು ಕೇವಲ 28 ಬಾಲಲ್ಲಿ 80 ರನ್ನ ಹೊಡ್ತಾರೆ ಅಂತ ಹೇಳಬೇಕು ಗುರು. ಔಟ್ ಆದರು ಅಂತ ಹೇಳಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ತಾರೆ, ಸೆಂಚುರಿ ಕೂಡ ಬರೋದು. ಆನಂತರ ಎಷ್ಟು 6 ಇತ್ತಪ್ಪ ಅನ್ನೋದಾಯಿತು ಇವರ ಬ್ಯಾಟಿಂಗ್ ಅನ್ನೋದಾಯಿತು ಅಂತಂದರೆ 6 6 ಮತ್ತು 5 4 ಇತ್ತು ಅಂತ ಹೇಳಬೇಕು. 6ಗಳಲ್ಲಿ ಧೂಳಿಪಟ ಮಾಡಾಕಿದ್ರು ಸ್ವಸ್ತಿಕ್ ಚಕಾರಿ ಅಂತ ಹೇಳಬೇಕು. ಈ ಫಾರ್ಮ್ನ ಕಂಟಿನ್ಯೂ ಮಾಡಿ ಸ್ವಸ್ತಿಕ್ ಚಕಾರಿ ಅವರು IPL ಅಂತ ಹೇಳ್ತೀನಿ ಇವರು. RCB ತಂಡ ಚಾನ್ಸ್ ಕೊಡಲಿ, ಎಲ್ಲರೂ ಕೂಡ ಕರ್ಕೊಂಡಿರೋಂಥ ಆಟಗಾರರಿಗೆ ಎಲ್ಲರೂ ಕೂಡ ಚಾನ್ಸ್ ಕೊಡಲಿ. ಬೆಂಚಲ್ಲಿ ಕುಣಿಸಿ ಮಳೆ ವರ್ಷೋದು ಬೇಡ ಅಂತ ಹೇಳ್ತೀನಿ RCB ತಂಡ ಅಂತ ಹೇಳಬೇಕು. ಯಾಕಂದರೆ ಕಳೆದ ವರ್ಷ ಸುಮಾರು ಜನ ಚೆನ್ನಾಗಿ ಆಟ ಆಡಿದ್ರು ಮತ್ತು ಲೇಟಾಗಿ ವಿಲ್ ಜಾಕ್ಸನ್ ಎಲ್ಲ ಹಾಕೊಂಡ್ರು. ಆನಂತರ ಮ್ಯಾಚೆಲ್ಲ ಗೆದ್ದು ಸ್ವಪ್ನ ಸಿಂಗ್ ಅಷ್ಟು ಲೇಟಾಗಿ ಹಾಕಿದ್ರು, ಮ್ಯಾಚ್ನೆಲ್ಲ ಗೆದ್ದರು. ಆದರೆ RCB ತಂಡ ಈ ವರ್ಷ ಏನೇ ಮಾಡಿದ್ರು ಬೇಗ ಚೇಂಜ್ ಮಾಡಲಿ, ಬೇಗ ಪ್ಲ್ಯಾನ್ ಮಾಡಿಕೊಳ್ಳಿ ಪ್ರಾಕ್ಟೀಸ್ದಲ್ಲಿ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB, ಸಲಿ ಕಪ್ ನಮ್ಮದೇ ಗುರು.